ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾವು ಇಲ್ಲಿಯವರೆಗಿನ ಪಾಠದಲ್ಲಿ ರಾಘವೇಂದ್ರ ಸ್ವಾಮಿಗಳ ಅನೇಕ ಶ್ಲೋಕಗಳನ್ನ ನೋಡಿದ್ದೇವೆ. ಅದರ ಜೊತೆಯಲ್ಲಿ ಮುಂದಿನ ಶ್ಲೋಕಗಳ ಭಾವಾರ್ಥವನ್ನ ನೋಡೋಣ. ಈ ಹಿಂದಿನ ಶ್ಲೋಕದ್ದು ಒಂದನ್ನು ಸೇರಿಸ್ಕೊಂಡು ಇದನ್ನ ಹೇಳಿಬಿಡುತ್ತೇನೆ. ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದ್ಭಿರ್ಹ್ಯಪ್ಪಣಾಭಿಧೈಃ. ಇತಿ ಹೀಗೆ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ, ರಾಘವೇಂದ್ರ ತೀರ್ಥರೆಂಬ ಗುರುರಾಜರ ಅನುಗ್ರಹದಿಂದಾಗಿ ಕೃತಂ ಸ್ತೋತ್ರಂ ಮಾಡಿದ ಈ ಸ್ತೋತ್ರ ಇದಂ ಪುಣ್ಯಂ ಶ್ರೀಮದ್ಭಿಃ ಅಪ್ಪಣಾಭಿಧೈಃ, ಅಪ್ಪಣಾಚಾರ್ಯರಿಂದ ನಿರ್ಮಿತವಾದಂತಹ ಈ ಸ್ತೋತ್ರ ಕೃತ ಮಾಡಲ್ಪಟ್ಟಿದೆ. ಇದು ಒಟ್ಟಾರೆ ಆ ಶ್ಲೋಕದ ಭಾವಾರ್ಥ ಅಷ್ಟೇ. ಅಂದ್ರೆ ರಾಘವೇಂದ್ರ ತೀರ್ಥರ ಅನುಗ್ರಹದ ಬಲದಿಂದಲೇ ಈ ಶ್ಲೋಕ ನಿರ್ಮಿತವಾಗಿದೆ. ಇಷ್ಟ ಆದ ಮೇಲೆ ಅವ್ರು ಹೇಳ್ತಾ ಇರುವಂತಹದ್ದು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಪೂಜ್ಯಾಯ ರಾಘವೇಂದ್ರಾಯ, ಪೂಜ್ಯರಾದ ರಾಘವೇಂದ್ರಾಯ ರಾಘವೇಂದ್ರ ತೀರ್ಥರಿಗೆ, ಅವರು ಎಂತಹವರು? ಸತ್ಯ ಧರ್ಮ ರತಾಯ ಚ, ಸತ್ಯ ಮತ್ತು ಧರ್ಮ ಇದರಲ್ಲಿ ಆಸಕ್ತರಾದ, ರಥ ಅಂತಂದ್ರೆ ಆಸಕ್ತರಾದ, ಭಜತಾಂ ಕಲ್ಪವೃಕ್ಷಾಯ, ಯಾರು ಭಗವದ್ಭಕ್ತರು ಅಂತಿದ್ದಾರೋ ಅಂತಹವರಿಗೆ ಕಲ್ಪವೃಕ್ಷಾಯ, ಬಯಸಿದ ಎಲ್ಲವನ್ನು ಕೊಡುವಂತಹ ನಮತಾಂ ಕಾಮಧೇನವೇ, ನಮಸ್ಕಾರ ಮಾಡಿದವರಿಗೆ ಕಾಮಧೇನುವಿನ ಹಾಗಿದ್ದಾರೆ. ಕಾಮಧೇನು ಅಂತಂದ್ರೆ ಸುರಿಸ್ತಾರೆ ಅಂತ. ಈ ಸ್ವರ್ಗದಲ್ಲಿ ಸಿಗುವಂತಹ ಎರಡು ಅಪೂರ್ವವಾದ ಸಂಪತ್ತುಗಳು, ಕಾಮಧೇನು ಮತ್ತು ಕಲ್ಪವೃಕ್ಷಗಳು. ಕಾಮಧೇನು ಅಂತಂದ್ರೆ ಹಸು. ಹಸು ಕರು ಬಂದು ಕೆಚ್ಚಲಿನ ಬಳಿಯಲ್ಲಿ ಬಾಯನ್ನಿಡ್ತು ಅಂತ ಹೇಳಿದ್ರೆ ಯಥೇಷ್ಟವಾಗಿ ಹಾಲನ್ನು ಸುರಿಸತ್ತೆ. ಆದ್ರೆ ಸ್ವರ್ಗಲೋಕದ ಕಾಮಧೇನು ಬರೀ ಹಾಲನ್ನು ಸುರಿಸೋದಷ್ಟೇ ಅಲ್ಲದೇನೆ ಭಕ್ತರಿಗೆ ಬೇಕಾದ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸತ್ತೆ. ಕಲ್ಪವೃಕ್ಷವೂ ಅಷ್ಟೆ. ಆ ವೃಕ್ಷದ ಎದುರುಗಡೆಯಲ್ಲಿ ನಿಂತು ಏನೇನನ್ನ ಅಪೇಕ್ಷೆ ಪಡ್ತಾರೋ ಆ ಎಲ್ಲ ಅಪೇಕ್ಷಿತವಾದ ಫಲಗಳನ್ನು ಕೊಡುವಂತಹದ್ದು ಕಲ್ಪವೃಕ್ಷ. ಹಾಗೆ
ಭಜಕರ ಕಲ್ಪವೃಕ್ಷವಾದಂತಹ ರಾಘವೇಂದ್ರ ತೀರ್ಥರಿಗೆ ನಮಸ್ಕಾರ. ಭಜತಾಂ ಕಲ್ಪವೃಕ್ಷಾಯ ನಮತಾಂ. ನಮಸ್ಕಾರ ಮಾಡುವವರಿಗೆ ಕಾಮಧೇನುವಿನಂತೆ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವಂತಹ ರಾಯರೇ ನಿಮಗೆ ನಮಸ್ಕಾರ. ದುರ್ವಾದಿ ಧ್ವಾಂತರವಯೇ ಅಷ್ಟೆಲ್ಲ ನೀವು ದುರ್ವಾದಿಗಳೆಂಬಂತಹ ಧ್ವಾಂತ ಕತ್ತಲಿಗೆ ಸೂರ್ಯರ ಹಾಗಿದ್ದೀರಿ. ಕತ್ತಲು ಇತ್ತು ಅಂತಂದ್ ಹೇಳಿದ್ರೆ ಸರಿಯಾದ ಅರಿವು ನಮಗೆ ಉಂಟಾಗೋದಿಲ್ಲ. ಹಾಗೆ ದುರ್ವಾದ, ನಾಸ್ತಿಕವಾದ, ನಿರೀಶ್ವರವಾದ, ಭಗವಂತನೇ ಇಲ್ಲ ಎಂಬಂತಹ ವಾದಗಳು ಅಥವಾ ನಾವೇ ಭಗವಂತ ಎಂಬಂತಹ ವಾದಗಳಿತ್ತು ಅಂತಾದ್ರೆ ನಮಗೆ ಸರಿಯಾದ ಅರಿವು ಜಗತ್ತಿನಲ್ಲಿ ಉಂಟಾಗೋದಿಲ್ಲ. ನಮ್ಮ ಸರಿಯಾದ ಅರಿವನ್ನ ಉಂಟು ಮಾಡುವುದಕ್ಕೆ ಮೂಲ ಕಾರಣರಾದವರು ಸೂರ್ಯ. ಕತ್ತಲನ್ನು ಓಡಿಸಿ ಸರಿಯಾದ ಅರಿವನ್ನು ಉಂಟಾಗುವ ಹಾಗೆ ಮಾಡ್ತಾನೆ. ಹಾಗೆ ದುರ್ವಾದಿಗಳೆಂಬಂತಹ ಕುತ್ಸಿತವಾದ ವಿಚಾರಗಳೆಂಬಂತಹ ಕತ್ತಲಿಗೆ ರವಯೇ ಸೂರ್ಯದಂತಿರುವವರೇ, ಕತ್ತಲನ್ನು ಓಡಿಸಿ ಸೂರ್ಯನಂತೆ ಬೆಳಕನ್ನು ಕೊಡುವವರೇ. ದುರ್ವಾದಿ, ದುರ್ವಾದಿಗಳೆಂಬ ಧ್ವಾಂತ ಕತ್ತಲಿಗೆ ರವಯೇ ಸೂರ್ಯನಂತಿರುವವರೇ. ವೈಷ್ಣವೇಂದೀವರೇಂದವೇ, ವೈಷ್ಣವರು ಯಾರು ಸಜ್ಜನರಿದ್ದಾರೋ ಅವರು ಇಂದೀವರ. ಇಂದೀವರ ಅಂತಂದ್ರೆ ನೈದಿಲೆ ಹೂಗಳು ಅಂತ. ನೈದಿಲೆ ಹೂಗಳು ರಾತ್ರಿಯ ಸಂದರ್ಭದಲ್ಲಿ ಸರೋವರದಲ್ಲಿ ಹುಟ್ಟುವಂಥದ್ದು. ಇಂದೀವರ ನೈದಿಲೆಗಳಿಗೆ ಇಂದವೇ ಚಂದ್ರನ ಹಾಗಿದ್ದಾನೆ. ಚಂದ್ರ ಇದ್ರೆ ಮಾತ್ರ ನೈದಿಲೆ ಹೂವುಗಳು ಹುಟ್ಟತ್ತೆ. ಈ ಬೆಳಿಗ್ಗೆನ ಕಾಲದಲ್ಲಿ ಸೂರ್ಯ ಇದ್ರಷ್ಟೇ ಕಮಲಗಳು ಹುಟ್ಟತ್ತಲ್ಲ, ಅದರಂತೆ ನೈದಿಲೆ ಹೂಗಳು ಹುಟ್ಟಬೇಕು ಅಂತಂದ್ ಹೇಳಿದ್ರೆ ಹಾಗೆ ಸಜ್ಜನರೆಂಬ, ವೈಷ್ಣವರೆಂಬ ನೈದಿಲೆ ಹೂಗಳು ಅರಳಲಿಕ್ಕೆ ಕಾರಣರಾದವರು ರಾಘವೇಂದ್ರ ತೀರ್ಥರೆಂಬ ಚಂದ್ರರು ಅಂತ ಹೇಳ್ತಾ ಇದ್ದಾರೆ. ಸಜ್ಜನೇಂದೀವರೇಂದವೇ, ಸಜ್ಜನರೆಂಬ ಇಂದೀವರ ನೈದಿಲೆಗಳಿಗೆ ಇಂದವೇ ಚಂದ್ರನಂತಿರುವವರೇ. ಶ್ರೀ ರಾಘವೇಂದ್ರ ಗುರವೇ, ರಾಘವೇಂದ್ರ ತೀರ್ಥರೆಂಬಂತಹ ಗುರುಗಳೇ, ಅತ್ಯಂತ ದಯಾಲವೇ, ಅತ್ಯಂತ ದಯಾಳುಗಳಾದಂತಹ ರಾಘವೇಂದ್ರ ತೀರ್ಥರೇ ನಮಃ, ತಮಗೆ ನಮಸ್ಕಾರ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ದುರ್ವಾದಿ ಧ್ವಾಂತರವಯೇ, ದುರ್ವಾದಿಗಳೆಂಬ ಧ್ವಾಂತ ಕತ್ತಲಿಗೆ ರವಯೇ ಸೂರ್ಯನಂತಿರುವವರೇ. ರವಿಯೇ ಅಂತಂದ್ ಹೇಳ್ಬಾರ್ದು, ರವಯೇ. ಇದು ಸಂಸ್ಕೃತದ ಚತುರ್ಥಿ ವಿಭಕ್ತಿಯ ಶಬ್ದ. ಇದು ರವಯೇ, ರವಿಯೇ, ಸೂರ್ಯನೇ ಅಂತ ಅರ್ಥ. ಸಜ್ಜನೇಂದೀವರೇಂದವೇ, ಸಜ್ಜನ, ಸಜ್ಜನರೆಂಬ ಇಂದೀವರ ಇಂದವೇ, ಸಜ್ಜನೇಂದೀವರ ಇಂದವೇ. ಇಂದೀವರ ಅಂತಂದ್ರೆ ನೈದಿಲೆ ಹೂಗಳು, ಅವುಗಳಿಗೆ ಇಂದವೇ ಚಂದ್ರನಾದವನೇ. ಸಜ್ಜನರೆಂಬ ಇಂದೀವರ ನೈದಿಲೆಗಳಿಗೆ ಇಂದವೇ ಚಂದ್ರನಂತಿರುವವರೇ. ಶ್ರೀ ರಾಘವೇಂದ್ರ ಗುರವೇ, ರಾಘವೇಂದ್ರ ತೀರ್ಥರೆಂಬ ಗುರುಗಳೇ ಅತ್ಯಂತ ದಯಾಲವೇ, ಅತ್ಯಂತ ದಯಾಳುಗಳಾದವರೇ ನಿಮಗೆ ನಮಸ್ಕಾರ. ಒಂದೇ ನಿಮಿಷ, ಒಂದೇ ನಿಮಿಷ.
ಅತ್ಯಂತ ದಯಾಲವೇ, ಅತ್ಯಂತ ದಯಾಳುಗಳಾದಂತಹ, ದಯಾಲುವೆ ಅಂತನೂ ಅನ್ಬಾರ್ದು, ದಯಾಲವೇ ಅನ್ನೋದೇ ಸರಿ. ಅತ್ಯಂತ ದಯಾಲವೇ ನಮಃ, ಅತ್ಯಂತ ದಯಾಳುಗಳಾದ ರಾಘವೇಂದ್ರ ತೀರ್ಥರೇ ನಿಮಗೆ ನಮಃ, ನಮಸ್ಕಾರ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದು ಒಟ್ಟಾರೆ 2 ಶ್ಲೋಕಗಳ ಭಾವಾರ್ಥ. ಮೊದಲನೇದ್ದು ಪೂಜ್ಯಾಯ ರಾಘವೇಂದ್ರಾಯ, ಪೂಜ್ಯರಾದ ರಾಘವೇಂದ್ರ ತೀರ್ಥರೇ, ಸತ್ಯಧರ್ಮ ರಥಾಯ ಚ, ಸತ್ಯ ಧರ್ಮಗಳಲ್ಲಿ ಸತ್ಯ ಮತ್ತು ಧರ್ಮ ಕಾರ್ಯಗಳು ಇದರಲ್ಲಿ ಆಸಕ್ತರಾದವರೇ, ಭಜತಾಂ ಕಲ್ಪವೃಕ್ಷಾಯ, ನಿಮ್ಮನ್ನ ಭಜಿಸುವಂತಹ ಜನರಿಗೆ ಕಲ್ಪವೃಕ್ಷದಂತಿರುವವರೇ, ನಮತಾಂ, ನಮಸ್ಕಾರ ಮಾಡುವಂತಹ ಜನರಿಗೆ ಕಾಮಧೇನುವಿನಂತೆ ಅಪೇಕ್ಷಿತವಾದ ಎಲ್ಲವನ್ನು ಕೊಡುವವರೇ, ಇದು ಮೊದಲನೇ ಶ್ಲೋಕದ ಭಾವಾರ್ಥ. ಪೂರ್ತಿಯಾಗಿಲ್ಲ. ದುರ್ವಾದಿ ಧ್ವಾಂತ ರವಯೇ, ದುರ್ವಾದಿಗಳೆಂಬ ಕತ್ತಲೆಗೆ ರವಯೇ, ಸೂರ್ಯನಂತಿರುವವರೇ, ಸಜ್ಜನೀಂದೀವರೇಂದವೇ, ಸಜ್ಜನರೆಂಬ ಇಂದೀವರ ನೈದಿಲೆಗೆ ಇಂದವೇ, ಚಂದ್ರನಂತಿರುವವರೇ, ಶ್ರೀ ರಾಘವೇಂದ್ರ ಗುರವೇ, ಅತ್ಯಂತ ದಯಾಲವೇ, ಅತ್ಯಂತ ದಯಾಳುಗಳಾದವರೇ, ರಾಘವೇಂದ್ರ ಗುರುವೇ, ರಾಘವೇಂದ್ರ ತೀರ್ಥರೇ ನಿಮಗೆ ನಮಸ್ಕಾರ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದು ಒಟ್ಟಾರೆ ಶ್ಲೋಕದ ಭಾವಾರ್ಥ. ಇದರಲ್ಲಿ ಏನಾದರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು, ಅವಕಾಶ. ಹರೇ